ಹೇಳಣ್ಣ. ಅಣ್ಣ ಇಲ್ಲಿದ್ಯೋ, ನಮ್ಮ ಏರಿಯಾದ ಕರೆಂಟೇ ಇಲ್ಲ. ಕರೆಂಟ್ ಇಲ್ದಕ್ಕ ನಮ್ ಕೆಲ್ಸಗಳೆಲ್ಲ ನಿಂತೋಗಣ. ಅದೇನೈತ್ ಬೇಗ ಬಂದ್ ಸರಿ ಮಾಡೋಗ. ಬಂದೆ ಅಣ್ಣ ಬಂದೆ. ಅಣ್ಣ ಏನ ಊಟ ಮಾಡ್ದಂಗ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ರಿ ಅಲ್ಲ. ಆಮೇಲೆ ಬಂದು ಊಟ ಮಾಡ್ತಾಣ, ಸ್ವಲ್ಪ ಕೆಲ್ಸ ಐತೆ. ಹೇಳಣ್ಣ. ಎಲ್ಲಿದ್ಯಪ್ಪ ಲೈನ್ ಮ್ಯಾನ? ಊರಾಗದ್ಯಾ? ಊರ್ ಬಿಟ್ಟು ಹೋಗ್ಯ ನೀನ? ಎಲ್ಲಿಲ್ಲಣ್ಣ, ಇಲ್ಲೇ ಊರಾಗದೀನಿ. ಇಲ್ಲೆಲ್ಲೇ ಲೈನ್ ಹರ್ದು ಬಿದ್ದೈತಂತೆ. 2 ದಿನದಿಂದ ನಮ್ ಪೈರ್ ಒಣಗಾಕತ್ತಾವ ನೀರ್ ಕಟ್ಲಾರ್ದಕ್ಕ. ನೀ ಬಂದ್ ಸರಿ ಮಾಡ್ತೀಯ, ನಾ ಬಂದ್ ಕಾಣ್ಲ ಆಫೀಸಿಗೆ. ಬರ್ತಣ್ಣ ಬಂದ್ ಸರಿ ಮಾಡ್ಕೊಡ್ತೀನಿ. ಹೇಳಣ್ಣ. ಏನಂತ ಹೇಳಕಪ್ಪ ನಿನಗ? ನೀನೇನ್ ಗೌರ್ಮೆಂಟ್ ಸಂಬಳ ತಗೊಂಡು ಆರಾಮ್ ಮದಿ ಮನ್ಯಾಗ? ಏನಾಯ್ತಣ್ಣ? ಇಲ್ಲಿ ಆಸ್ಪತ್ರೆಗೆ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲ ಅಂದ್ರೆ ಡಾಕ್ಟರ್ ಆಪರೇಷನ್ ಮಾಡೋದಿಲ್ಲ ಅಂತಾರ. ನನ್ ಮಗಳ ಸಾವು ಬದುಕಿನ ಬಗ್ಗೆ ಓಡಾಡಕತ್ತಾಳ. ಏನ್ ಸಂಬಳ ತಗೊಂಡ್ ಕೆಲಸ ಮಾಡಕತ್ತೀರ, ಏನ್ ದನ ಕಾಯಕತ್ತೀರ? ಬಂದಣ್ಣ ಆಯ್ತು ನೋಡಣ ಕೆಲ್ಸ. ಸರಿ ನಡೆ. ಒಂದು ಫಾಲ್ಟ್ ಕಂಡಿಡಕ 5 ತಾಸು ಮಾಡ್ತೀಯಲ್ಲೋ ನೀನು. ಅಪ್ಪಿ ನಿನ್ನ ಹತ್ರ ಕಾಯಿನ ಆಯ್ತಾ? ಐತಿ. ಕೊಡಪ್ಪ ಇಲ್ಲ, ಸ್ವಲ್ಪ ಕಣ್ಣು ಮುಚ್ಕೊಳಪ್ಪೆ. ಮುಚ್ಕೊಂಡು ನೋಡಪ್ಪ ಅಣ್ಣ. ಸಾಕು, ಕಣ್ಣು ಬಿಡಪ್ಪೆ. ಬಿಟ್ಟೆ ನೀನ್ ನನಗೆ ಕೊಟ್ಟಿರೋ ಕಾಯಿನ ನಾನ್ ನಿನ್ ಸುತ್ತಮುತ್ತ ನಾ ಹೋಗ್ತೀನಿ. ನೀನ್ 5 ನಿಮಿಷ ಆ ಕಾಯಿ ನನಗೆ ಹುಡ್ಕೊಡು. ಏನ ಎಲ್ಲೈತೆ ನಾವು ಸಿಗೋಲ್ದ? ನಿನ್ ಕಾಲ ಬಿದ್ದಿರ 5 ರೂಪಾಯಿ ಕಾಯಿನ ನೀನ್ 5 ನಿಮಿಷ ಹುಡುಕಾಗಿಲ್ಲ. ಇನ್ನು ಕಣ್ಣಿಗೆ ಕಾಣ್ಲಾರ ಫಾಲ್ಟ್ ನಾವು 90 ಹುಡುಕ್ಬೇಕಲ್ಲ, ಬಹಳ ಟೈಮ್ ಹಿಡಿತೈತಿ. ಅವಾಗ್ಲ ಏನ್ ಹೇಳಿದಲ್ಲಣ್ಣ, ಕೆಲ್ಸ ಮಾಡಬಿಟ್ಟು ದನ ಕಾಯಕ್ ಹೋಗಿರಂತಾನ. ಅಲ್ಲಿ ನನ್ ಮನ್ಯಾಗ ನನ್ ಮಗಳದು ಶ್ರಮ ಇದ್ರು ಕೂಡ ಅದನ್ ಬಿಟ್ಟು ನಿನ್ ಮಗಳ ಜೀವ ಉಳ್ಸಕ್ ನಾನ್ ಬಂದೇನೆ. ಅದನ್ನ ತಲೆಗಿಟ್ಟ ಮಾತಾಡ. ನೀವು ನಮಗೆ ದುಡ್ಡು ಗಿಡ್ಡು ಏನು ಕೊಡೋದ್ ಬೇಕಾಗಿಲ್ಲ. ನಾವ್ ಮಾಡೋ ಕೆಲ್ಸಕ್ಕೆ ನೀವು ಮೊದ್ಲು ಮರ್ಯಾದೆ ಕೊಡ್ರಿ, ಅಷ್ಟೇ ಸಾಕು. ಬಾ ಪಣಿ, ಆರಾಮ? ಆರಾಮಣ್ಣ, ನೀವಣ್ಣ? ಆರಾಮಪ್ಪ. ಅಣ್ಣ ಮುಂದಿನ ವಾರ ನನ್ ಮದುವೆ ಐತೆ, ತಪ್ಪದೆ ಬರ್ಬೇಕು. ಬರ್ತೀನಪ್ಪ. ಓಕೆ ಆಯ್ತು. ಇನ್ನು ಕಾರ್ಡ್ ಕೊಡೋದು ಹೋಗ್ತಿದ್ದ. ಓಕೆಪ್ಪ, ಆಯ್ತಪ್ಪ. ನೆಕ್ಸ್ಟ್ ಎಲ್ಲಿ ಪಣಿ ಕೊಡೋದ? ಇಲ್ಲೇ ಮುಂದೆ ಗೌಡ್ರ ಮನೆ ಕೊಟ್ಟು ಬರಂಬ. ಏನಪ್ಪ ಮದುವೆ ಕಾರ್ಡ್ನಾಗ ರೈತ ಅಂತ ಬರ್ಸಿ ಅಲ್ಲೋ? ಅದಕ್ಕೇನಾತಣ್ಣ? ಇರತ್ತಾನೆ ಬರ್ಸಿರೋದು. ಹಿಂಗ್ ಬರ್ಸಿರೋದ್ ನೋಡಿ ಜನ ನಗಲ್ಲನಪ್ಪ. ಜನ ಏನಣ್ಣ, ನಾವ್ ಚೆನ್ನಾಗಿದ್ರ ನಗ್ತಾರ, ಚೆನ್ನಾಗಿಲ್ಲದ್ರ ನಗ್ತಾರ. ಜನ ನಗ್ತಾರಂತ ನಾವ್ ಬದುಕಕ್ಕಾಗಲ್ಲ. ನಮ್ಗೆ ಹೆಂಗ್ ಇಷ್ಟ ಬೇಕಂಗ್ ನಾವ್ ಬದುಕ್ತಿವಿ. ಅಷ್ಟಕ್ಕೂ ನಾವು ಕಳ್ತನ ಮಾಡಿ ಇನ್ನೊಬ್ರು ಹೊಟ್ಟಿ ಮೇಲೆ ಹೊಡೆದು ತಿನ್ನಕತ್ತಿಲ್ಲಣ್ಣ. ಕಷ್ಟಪಟ್ಟು ಬೆವ್ರು ಸುರಿಸಿ ದುಡಿಯಕತ್ತೀವಿ ಅಲ್ರಪ್ಪ. ಈ ಹೊಲ ಗದ್ದೆ ನಂಬಿಕೆ ನೀವೇನ್ ದುಡಿತೀರಪ್ಪ? ಸ್ವಂತ ದುಡಿಮೆ ಮಾಡ್ಕೊಂಡು ಅದ್ರ ಜೊತೆಗೆ 10 ಜನ ಕೆಲಸ ಕೊಟ್ಟೇನೆ. ಬೇರೆ ಅವ್ರ ತರ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡಕತ್ತಿಲ್ಲ, ಮಾಡೋದು ಇಲ್ಲ. ನೋಡೋಣ, ರೈತರು ಯಾವ್ದಕ್ಕೂ ಕಮ್ಮಿ ಇಲ್ಲ. ಬೀದಿಲಿ ನಿಂತ್ಕೊಂಡು ಚಿತ್ರಾನ್ನ ತಿನ್ನೋದು ಗೊತ್ತು, ದೊಡ್ಡ ಹೋಟ್ಲಿಗೆ ಹೋಗಿ ಬಿರಿಯಾನಿ ತಿನ್ನೋದು ಗೊತ್ತು. ಇನ್ನೊಂದು ನೆನಪಿರ್ಲಿ, ರೈತ ದೇಶದ ಬೆನ್ನೆಲುಬು. ಯಾರ ಮುಂದೆನೂ ಕೈ ಚಾಚೋದಿಲ್ಲ, ಯಾವ ನನ್ನ ಮಗನ ಮುಂದೆ ಕೈ ಕಟ್ಟೋದು ಇಲ್ಲ. ರೀ ರಾಜ ಅವ್ರ ಯಾರೋ 3 ಬರ್ತಾರ, ಹಾಕ್ಯಾಡ್ರಿ ಅವ್ರನ್ನೊಳಗ. ಓಕೆ ಸರ್, ಓಕೆ. ನಿಲ್ರ ಸರ್ ಟ್ರಿಪಲ್ ರೈಡಿಂಗ್ ಹೋದ್ರೆ ಯಾವನೋ ಜವಾಬ್ದಾರಿ? ಮನೆಯವರಿಗೆಲ್ಲ ಏನ್ ಹೇಳ್ತೀರಾ ನೀವು? ಸರ್ ಕಟ್ಟೋ ಫೈನ್ 500 ರೂಪಾಯಿ ಸರ್. ನೋಡಿ ಸರ್, ಕಟ್ತೀರಾ? ಸ್ಟೇಷನ್ಗೆ ಬರ್ತೀರಾ? ಇಲ್ಲ ಸರ್, ಕಟ್ತೀವಿ ಸರ್. ಕಟ್ಟು, ತೆಗಿ. ಸರ್ ಅದು ಟ್ರಿಪಲ್ ರೈಡಿಂಗ್ 500 ರೂಪಾಯಿ ಫೈನ್ ಐತೆ ಸರ್. ಟ್ರಿಪಲ್ ರೈಡಿಂಗ್ ಇರ್ಲಿ, ಅಲ್ಲೊಂದು ದೊಡ್ಡ ಘಟ್ಟ ಬರಕ್ಕೆ ತಕ್ಕರ ಒಳಗ ತಡಿಯೋ. ನಮಸ್ತೆ ಸರ್. ಹೇಳ್ರಿ, ಏನ್ ನಡಕತೈತಿ? ಏನಿಲ್ಲ ಸರ್, ನಾರ್ಮಲ್ ಚೆಕಿಂಗ್ ಸರ್. ಹೌದಾ? ಹೊಸ ಇನ್ಸ್ಪೆಕ್ಟರ್ ಬಂದಾರ, RC ಬುಕ್ DL ಕೊಡಿ. ಯಾಕ್ರಿ, ನಾವ್ ಯಾರಂತ ಗೊತ್ತಿಲ್ಲ. ನಮಗ್ ಗೊತ್ತೈತಿ, ಇನ್ಸ್ಪೆಕ್ಟರ್ ಗೊತ್ತಿಲ್ಲ, ಕೊಡಿ. ಏನ್ರಿ ಗೋಣಿಸೇಮ ಅದು? ಸರ್ ಏನಿಲ್ಲ ಸರ್, ಸಣ್ಣ ಮ್ಯಾಟ್ರು. ಬಂದೆ ತಡ್ರಿ. ಏನ್ರಿ ಪ್ರಾಬ್ಲಮ್? ಕಾರ್ ಸೈಡ್ ಹಾಕ್ರಿ, DL ತೋರಿಸ್ರಿ. ಸರ್, ನೀವಿನ್ನೂ ಹೊಸದಾಗಿ ಬಂದಿರಂಗಿದ್ದೀರಾ. ನಿಮ್ ಹೆಡ್ ಕಾನ್ಸ್ಟೇಬಲ್ ಹತ್ರ ಕೇಳಿ ತಿಳ್ಕೊಳ್ಳಿ ನಮ್ ಬಗ್ಗೆ ಯಾರಂತ ಗೊತ್ತಾಗುತ್ತೆ. ನಿನ್ ಬಗ್ಗೆ ತಿಳ್ಕೊಳಕ್ ನೀ ನಮ್ ಭಗತ್ ಸಿಂಗ್ ಅಲ್ಲ, ಗಾಡಿ ಸೈಡ್ ಹಾಕ. ಸರ್, ನಾವಪ್ಪ MP ತಗೊಳ್ಳಿ, ಲೈನಲ್ಲಿ ಇದ್ರು ಮಾತಾಡಿ. ಹೇಳಿ ಸರ್. ತಿಕ್ಕ ಮುಚ್ಕೊಂಡು ನಮ್ಮ ಹುಡುಗರನ್ನ ಬಿಟ್ಟು ಕಳ್ಸಯ್ಯ. ಟ್ರಾನ್ಸ್ಫರ್ ಲೆಟರ್ ರೆಡಿ ಮಾಡ್ಲಾ ಹೆಂಗೆ? ಸರ್, ಕಷ್ಟಪಟ್ಟು ಡಿಗ್ರಿ ಪಾಸ್ ಮಾಡಿ ಹುಬ್ಳಿ ಧಾರವಾಡ ಕೋಚಿಂಗ್ ಅಲ್ಲದು, ಮೈಕನ್ ನೋವಿದ್ರು ಕೂಡ ಫಿಸಿಕಲ್ ಪಾಸ್ ಮಾಡಿ ಇಷ್ಟಪಟ್ಟು ನಾನು ಕೆಲಸ ಸೇರ್ಕೊಂಡಿರೋದು. ಸ್ವಾಭಿಮಾನ ಅಂತ ಬಂದ್ರೆ ಯಾವ ಮುಂದೆ ಕೈ ಕಟ್ಟಲ್ಲ, ಚಿಲ್ಲರೆ ಕಾಸಿಗೋಸ್ಕರ ಯಾ ನನ್ನ ಮುಂದೆ ಕೈ ಚಾಚೋದಿಲ್ಲ. ಟ್ರಾನ್ಸ್ಫರ್ ಲೆಟರ್ ಟೈಪ್ ಆಗೋದ್ರೊಳಗೆ ಅಪ್ಪ ಮಗಂದು ನರ ಕಟ್ ಮಾಡಿ ಆಂಜನೇಯ ಗುಡಿ ಮುಂದೆ ಭಿಕ್ಷೆ ಬೇಡ ಕೊಂದಿಸ್ಬಿಡ್ತೀನಿ. ಇಪ್ಪ ಫೋನು. ಎರಡು ದಿವಸ ನೀರ್ ಕಟ್ಲಾರ್ದಕ್ಕ ಕಟ್ಲೆಲ್ಲ ಒಣಗಾಕತ್ಬಿಟ್ಟು ಹೋಗ್ಮರಿ. ಏನದು ಬಗೆರ್ಸಿಂದ ಹೋಗ್ಬಿಡೋಣ ಅಣ್ಣ, ಅದಾಗಿದ್ದಾಗ್ಲಿ. ಹ್ಞೂನಪ್ಪ ಮರಿ. ಲೈನ್ ಮ್ಯಾನ ನಿಂತ್ಕೊಳ್ಳ 1 ನಿಮಿಷ. ಹೇಳಣ್ಣ, ಎಲ್ರ ಆಫೀಸ್ ಕಡೆ ಬಂದಿರಿ?
ಅಲ್ಲೋ ಮರೆ ನಮ್ಮ ಹೊಲ್ದನ್ ಟಿ ಸಿ ಸುಟ್ಟು 2 ದಿನ ಆಗೈತೆ. ನಿಮ್ ಸೆಕ್ಷನ್ ಆಫೀಸರ್ಗೆ ಫೋನ್ ಮಾಡಿ ಸಾಕಾತ. ಫೋನೇ ಎತ್ತುವಲ್ಲ. ನಿಮ್ ಸೆಕ್ಷನ್ ಆಫೀಸರ್ ಊರಾಗನ ಊರ್ ಬಿಟ್ಟೋಗ್ಯಾನ. ಇಲ್ಲ ಡ್ಯೂಟಿ ಬಂದ್ರೆ ಬರ್ರಿ ಕರ್ಕೊಂಡೋಕಿನ ಹೋಗ ನಡಿ ಅಂತಂದ್ರೆ ಅದೇನೋ ನೀವು ಕೊಡ್ಬೇಕಾಗಿರೋದೆಲ್ಲ ಕೊಟ್ಬಿಡ್ರಿ, ನೀವೇನ್ ತಲೆ ಕೆಡ್ಸೇಬೇಡ್ರಿ, ನಾನು ಆ ಕೆಲಸ ಮಾಡಿಸ್ಕೊಡ್ತೀನಿ. ಸರ್ ನಮ್ಮ ಹಳ್ಳಿಯವ್ರು ಬಂದ ಸರ್, ಏನೋ ಪ್ರಾಬ್ಲಮ್ ಅಂತ. ಹೇಳ್ರಪ್ಪ ನಿಮ್ ಸಮಸ್ಯೆ. ಫೋನ್ ಮಾಡ್ದಾಗ ಫೋನ್ ಐತ್ರಿ ಸರ್. ಫಸ್ಟ್ ಎದುರಿಗೆ ಬಂದಾಗ ನಿಮ್ ಸಮಸ್ಯೆ ಅನ್ನೋದಲ್ಲ. ಸರಿ ಏನಾಯ್ತು ಹೇಳಮ್ರ, ಏನಾಯ್ತು ಈಗ? ನಮ್ಮ ಹೊಲ್ದನ್ ಟಿ ಸಿ ಸುಟ್ಟು 2-3 ದಿನ ಆಗೈತೆ. ಪೈರೆಲ್ಲ ಒಣಗಾಕತ್ತಾವ, ನೀರ್ ಕಟ್ಲಾರ್ದಕ್ಕ. ಫಸ್ಟ್ ಟಿ ಸಿ ಚೇಂಜ್ ಮಾಡ್ಕೊಡ್ರಿ, ಇಲ್ಲಿದ್ರೆ ನಾವ್ ಮಣ್ಣು ತಿನ್ಬೇಕಾಕತ್ ನೋಡ್ರಿ. ಸರಿ, ನನಗೆ ಗೊತ್ತಿರೋದು ಒಂದು ಟಿ ಸಿ ರಿಪೇರಿ ಮಾಡೋ ಅಂಗಡಿ ಐತಿ, ಅಲ್ಲಿಗೆ ಹೋಗಿ 1 ವಾರದೊಳಗೆ ರೆಡಿ ಮಾಡ್ತಾರೆ. ನಡಿ. ಅಲ್ಲ ಸರ್, ಹೊಲಕ್ಕೆ 2-3 ದಿನ ಸರ್ ನೀರ್ ಕಟ್ಟಿ, ಅದ್ರಾಗ ನೀವು 1 ವಾರ ಅಂದ್ರ ಬಂದಿರೋ ಬೆಳೆ ಎಲ್ಲ ಒಣಗಿ ಹೋಗೈತಿ, ಆಮೇಲೆ ಮಣ್ಣು ತಿಂದಾಕ ಸರ್ ನಾವು. ಅಲ್ಲ ಸರ್, ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಸುಟ್ಟೋಗಿರೋ ಟಿ ಸಿನ 24 ಗಂಟೆ ಒಳಗೆ ನಾವು ರೆಡಿ ಮಾಡ್ಕೊಡ್ಬೇಕಲ್ಲ ಸರ್ ಕಸ್ಟಮರ್ಸ್ಗೆ. ಅಲ್ಲೋ ಲೈನ್ ಮ್ಯಾನ್, ಡಿಪಾರ್ಟ್ಮೆಂಟ್ನಾಗ ನೀನು ಅವ್ರ ಪರವಾಗಿ ಮಾತಾಡ್ತೀಯಲ್ಲ. ಅದೇನಾನ ಆಗಿರ್ಲಿ, ಇವತ್ತು ನಮಗೆ ಟಿ ಸಿ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಷ್ಟೇ. ನೋಡಪ್ಪ, ರೂಲ್ಸ್ ಪ್ರಕಾರ ಬಂದಂದ್ರ 5 ದಿನ 6 ದಿನ ಆಕತಿ. ನಾನು ಹೇಳಿದ್ರಲ್ಲ ಅಲ್ಲಿಗೆ ಹೋಗ್ರಿ, 15-20 ಸಾವಿರ ಕೊಟ್ರಿ ಇವತ್ತ ತಗೊಂಡೋರಿ ನೀವು ಟಿ ಸಿನ. ಏನ್ ಸರ್ 15-20 ಸಾವಿರ ನಾವು ಕೊಡ್ಬೇಕಾ? ಗೌರ್ಮೆಂಟ್ ರೂಲ್ಸ್ ಪ್ರಕಾರ ನೀವಲ್ಲ ಸರ್ ಎಕ್ಸ್ಚೇಂಜ್ ಮಾಡ್ಕೊಡ್ಬೇಕಾಗಿರೋದು ಫ್ರೀ ಆಗಿ. ನಿಮಗೆ 5-6 ಸಾವಿರ ಕಮಿಷನ್ಗೆ ಬೇರೆ ಅಂಗಡಿತಲ್ಲಿ ಹೋಗಿ ನಾವ್ ಯಾಕೆ ಸರ್ ಕಚ್ಚಾಡಕ್? ನೀವ ಮಾಡಿಸ್ಕೊಡ್ರಿ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ನೋಡ್ರಪ್ಪ, ನನ್ನ ಹತ್ರ ಬಂದು ಮುಕ್ಕಳೆಲ್ಲ ಮಾತಾಡ್ರಿ. ಟಿ ಸಿ ಬೇಕಂದ್ರೆ ನಾನು ಹೇಳಿದ್ರಲ್ಲ ಅಲ್ಲಿಗೆ ಹೋಗ್ರಿ, ಇಲ್ಲ ಅಂದ್ರೆ ಮನೆ ನಡ್ರಿ. ನಿಮಗೆ ಗೌರ್ಮೆಂಟ್ ಸಂಬಳ ಕೊಟ್ರು ನಾವು ಬಡ ರೈತರ ಮೇಲೆ ಲಂಚ ಅಂತ ದುಡ್ಡಿನ ದಬ್ಬಾಳಿಕೆ ತೋರಿಸ್ತಿರಲ್ಲ, ನೀವು ಉದ್ಧಾರ ಹಾಕಿರೇನ? ನೀವು ಉದ್ಧಾರ ಆಗಲ್ಲ, ನಿಮ್ ಮಕ್ಕಳು ಉದ್ಧಾರ ಆಗಲ್ಲ. ಸರ್ ಹೇಳ್ರಿ ಸರ್. ಏನ್ ಪಾಪ ರಾಜು, ಎಲ್ಲಿದೆ? ಸರ್ ಏನಿಲ್ಲ, ಇಲ್ಲೇ ಫೀಲ್ಡ್ ಅಲ್ಲಿ ಇದೀನಿ ಸರ್. ರಾಜು ಅನ್ನೋರ್ ಲೋನಿಂದ ಅಸಲಿ ಇಲ್ಲ ಬಡ್ಡಿ ಇಲ್ಲ, ಕೆಲಸ ಮಾಡಕತ್ತೀರಿ. ಏನ್ ಮಾಡಕತ್ತೀರಿ ನೀವು? ಸರ್ ಇವತ್ತು ಎಷ್ಟೊತ್ತಿದ್ರು ನಾನು ಕಲೆಕ್ಷನ್ ಮಾಡ್ತೀನಿ ಸರ್. ನೋಡಪ್ಪ, ಇದು ನೀನ್ ಕ್ಲಿಯರ್ ಮಾಡಲಿಲ್ಲ ಅಂದ್ರ ಈ ತಿಂಗಳ ಸ್ಯಾಲ್ರಿ ಇಲ್ಲ, ಬೋನಸ್ ಇಲ್ಲ. ಏನ್ ಮಾಡ್ತೀನಿ ನೋಡ. ಸರಿ ಸರ್, ಆಯ್ತು ಸರ್. ಹ್ಞೂ ದೊಡ್ಡಪ್ಪ, ಮಳೆ ಜೋರಾಗೈತೆ ನಮ್ಮೂರಾಗ. ನಿಮ್ಮೂರಾಗ? ರಾಜು ಸರ್ ನಮಸ್ತೆ. ನೀನ್ ನಮಸ್ಕಾರ ಯಾವನಿ ಬೇಕು? ಫೋನ್ ಮಾಡ್ರಿ, ಫೋನ್ ಎತ್ತೋ. ಫಸ್ಟ್ 2 ತಿಂಗಳಾತ ನೀ ತಗೊಂಡಿರೋ ಲೋನಿಂದ ಬಡ್ಡಿ ಕೂಡ ಕಟ್ಟಿಲ್ಲ. ಅಲ್ಲಿ ಮ್ಯಾನೇಜರ್ ನೋಡ್ರಿ ನಮ್ಮ ಮೇಲೆ ಎಗರಾಡಕತ್ತಾನ. ಕಟ್ತೀವಿ ತಗೊಳ್ರಿ, ಈ ತಿಂಗಳ ಯಾಕ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಗೈತಿ. ನಾವೇನ ಎಲ್ಲಿಗಾರ ಓಡಾಕಿವೇನ್ರಿ? ನೀನೇನ್ ಎಲ್ಲಿಗೆ ಓಡೋಗಲ್ಲಪ್ಪ, 2 ತಿಂಗಳಿಂದ ಕಟ್ಟಿಲ್ಲ ಅಲ್ಲ, ಅಸಲು ಬಡ್ಡಿ ಅದು ಕಟ್ಟಿಬಿಡು. ನೋಡಪ್ಪ, ನಮ್ಮ ಹತ್ರ ದುಡ್ಡಿಲ್ಲ, ಆಗಲ್ ನೀನ್ ತಲೆ ತಿನ್ಬೇಡ, ಕಟ್ಟಲು ಮ್ಯಾನೇಜರ್ ಹೇಳ್ಕೊ, ಏನ್ ಮಾಡ್ಕೊ ಹೋಗು. ತಗೊಂಡಿರೋ ಸಾಲನ 2 ತಿಂಗಳಿಂದ ಕಟ್ಟಿಲ್ಲ, ಅದನ್ನ ಕೇಳಕ್ ಬಂದಪ್ಪ ಅಂದ್ರೆ ಇವಾಗ ಸೊಕ್ಕಿಲ್ ಮಾತಾಡಕತ್ತಿ. ನಿನಗ್ ದುಡ್ಡಿನ ಅವಶ್ಯಕತೆ ಇದ್ದಾಗ ನನ್ ಮುಂದೆ ಬಂದು ಹೆಂಗ್ ನಿಂತಿದ್ದು ಒನ್ ಟೈಮ್ ನೆನ್ಪು ಮಾಡ್ಕೆ. ಸರ್ ನೋಡಿ ಸರ್, ಸ್ವಲ್ಪ ಲೋನ್ ಮಾಡಿಕೊಡಿ ಸರ್, ಮನೆಗೆ ಭಾಳ ಕ್ರಿಟಿಕಲ್ ಆಗಿಬಿಟ್ಟ ಸರ್. ಪುಣ್ಯ ಬರ್ತದೆ ಸರ್ ನಿಮ್ಗೆ ಈ ಲೋನ್ ಮಾಡಿಸ್ಕೊಡ್ರಿ ಸರ್. ನಾನು ನಂಬಿ ಸರ್ 1 ತಿಂಗಳು ಮಿಸ್ ಮಾಡೋ ಸರ್, ಪ್ರತಿ ತಿಂಗಳು ಕಟ್ಕೊಂತ ಹೋಗ್ತೀನಿ ಸರ್. ಲೋನ್ ಮಾಡಿಕೊಡಿ ಸರ್ ಹೆಂಗಾರ ಮಾಡಿದ್ದು 1 ಟೈಮ್ ಮಾಡಿಕೊಡಿ ಸರ್. ನಮ್ಮ ಸಂಸಾರ ಬೀದಿ ಬಂದ್ಬಿಡ್ತದೆ ಸರ್. ನೋಡಪ್ಪ, ನಿನ್ ಕಷ್ಟ ಇದ್ದಾಗ ನಾನು ಲೋನ್ ಮಾಡ್ಕೊಟ್ಟಿನಿ, ಇವಾಗ ನನ್ ಕಷ್ಟ ಬಂತೆ. ನೀನ್ ದುಡ್ಡು ಕಟ್ಟಲ್ಲ ಅನ್ನಪ್ಪ ಅಲ್ಲಿ ಮ್ಯಾನೇಜರ್ ನನ್ ಸ್ಯಾಲ್ರಿ ಮಾಡಲ್ಲ. ನೋಡಕ್ಕ, ನಾವು ಗಾಡಿ ತಗೊಂಡ್ ಹೆಲ್ಮೆಟ್ ಹಾಕೊಂಡ್ ಆಫೀಸರ್ಗಳು ತರ ಅಡ್ಡಾಡ್ತೀವಲ್ಲ, ನಮ್ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ನೀನೇನಪ್ಪ ಸಾಲ ತಗೊಂಡ್ ಆರಾಮ ಮನೆ ತಣ್ಣು ಕುಂತಿ, ಈ ದುಡ್ಡುಗಳು ವಸೂಲಿ ಮಾಡಕ ನಾವು ಊಟ ನೀರು ಬಿಟ್ಟು ಬಿಸ್ಲಾಗೆಲ್ಲ ಊರೂರು ಅಡ್ಡಾಡಕತ್ತೀವಿ. ನಮ್ ಕಷ್ಟನ ಅರ್ಥ ಮಾಡ್ಕೊಳ್ರಿ ಸ್ವಲ್ಪ. ಅಣ್ಣ ತಪ್ಪು ತಿಳ್ಕೊಬೇಡ, ಇವತ್ತು ರಾತ್ರಿ ಎಷ್ಟು ತರ ಆಗ್ಲಿ ನಮ್ಮ ಮನೆಯವ್ರು ಕೂಡ ಫೋನ್ ಪೇ ಮಾಡ್ತಾತ. ಸರಿ ಪೇ ಆಯ್ತು, ಅಮೌಂಟ್ ಎಷ್ಟೈತೆ ಅದನ್ನೆಲ್ಲ ಫೋನ್ ಪೇ ಮಾಡ್ಸು. ಇನ್ನೊಂದು, ನನ್ ಮೇಲೆ ಕೂಡ ನೀನ್ ಬೇಜಾರಾಕೋಬೇಡ, ಯಾಕಂದ್ರೆ ನಮ್ ಡ್ಯೂಟಿನೇ ಇದು. ನೀನ್ ತಗೊಂಡಿರೋ ದುಡ್ಡನ್ನ ನೀನ್ ಸರಿಯಾಗಿ ಕಟ್ಟಿಲ್ಲ ಅಂದ್ರೆ ನಾನೇ ಕೀಲ್ ಬರ್ತಿದ್ದೆ. ಇನ್ನೊಂದು ವಿಷಯ, ನೀವು ನಮ್ಮ ಹತ್ರ ಸಾಲ ಕೇಳಕ್ ಬಂದಾಗ ನಾವು ನಿಮಗೆ ದೇವ್ರ ತರ ಕಾಣ್ತೇವೆ. ಅದೇ ಸಾಲನ ನಾವು ವಾಪಸ್ ಕೇಳಕ್ ಬಂದಾಗ ಅಣ್ಣ, ಹೊಲದ ಮೇಲೆ ಲೋನ್ ಹಾಕಿದ್ದಲ್ಲ, ಅಪ್ಲೈ ಮಾಡಿದ್ದಲ್ಲ, ಅದು ಸ್ಯಾಂಕ್ಷನ್ ಆತ ಇಲ್ಲಪ್ಪ ಸಬ್ಸಿಡಿದು? ಇಲ್ಲಪ್ಪ, ನಾನು ಅದನ್ನ ದಾರಿ ಕಾಗೈತೀನಿ. ಸಬ್ಸಿಡಿ ಲೋನ್ ಆದ್ರೆ ಸಾಕು, ಒಂದು ಹೊಸ ಪಂಪು ಮೋಟ್ರ್ ತಗೊಂಬಂದು ಪೈಪ್ ಲೈನ್ ಮಾಡ್ಕೊಂಡು ಸದ್ಯ ನೀರ್ ಕಟ್ಬೇಕಪ್ಪ. ಪೈರೆಲ್ಲ ಒಣ ಕಟ್ಬಿಟ್ಟವು. ಗುಣಪ್ಪ, ನನ್ ಮಗ ಯಾಕೆ ಕುಯ್ದಾಕತ್ತೋ? ಹೋಗಂತ ಅಣ್ಣ, ನೋಡೋಣ ಬಿದ್ದಾನಲ್ಲ ಅವನ. ಏನತ್ತೋ ಬಾಯ ಗುರು ಬರಕತ್ತೈತಂದ್ರ ಆವು ಏನು ಕಳ್ದೈತೇನಣ್ಣ? ಗುಡಪ್ಪ, ಅದೇನೇ ಆಗಿರ್ಲಿ, ಮೊದ್ಲು ಆಂಬುಲೆನ್ಸಿಗೆ ಫೋನ್ ಮಾಡಪ್ಪ. ಫೋನ್ ಬಂತು. ಹಲೋ ಹೇಳ್ರಿ ಅಣ್ಣ, ಆಂಬುಲೆನ್ಸ್ ರೀ ಅಣ್ಣ? ಅಂಬುಲೆನ್ಸ್ ಸರ್, ಹೌದು. ನಿಮ್ಮ ಪೈ ಪರ್ಸ ಮಾಡ್ಯಾರದಲ್ಲ ಅಣ್ಣ, ಅವ್ರು ಹೊಲ್ದಾಗ ಒಂದು ಎಮರ್ಜೆನ್ಸಿ ಪೇಷಂಟ್ ಇದ್ ಬಾ ಅಣ್ಣ. ಬರ್ರಿ ಅಣ್ಣ, ಎಲ್ಲಿದ್ರಿ ಅಣ್ಣ? ಇನ್ನು ಎಷ್ಟೊತ್ತು ಬೇಕಣ್ಣ ನೀವು ಬರಕ? ಏ ಹುಡುಗ, ಗಡ ಎಲ್ಲಿಂದ ಬರಕ? ನಿಮ್ 3 ರೋಡ ಸರಿ ಇಲ್ಲ, ಒಂದ್ 5 ನಿಮಿಷ ವೇಟ್ ಮಾಡ್ರಿ, ಬರಕತ್ತೀವಿ. ಬರ್ರಿ ಗಡ ಬರ್ರಿ, ಗಡ ಬರ್ರಿ. ಕಡ್ತಗಿ ಏನಾಗಲ್ಲ ಮಾತಾಡು ಜೋರ್ ಹೊಡ್ರಣ. ನೀವೇ ಅಣ್ಣ ಇಷ್ಟು ಮೇಲ್ಕೊಡಕತ್ತೀರಿ, ಜೋರ್ ಹೊಡ್ರಣ.
ರೋಡ್ ನೆಟ್ಟಿಗೆ ನಾವೇನ್ ಮಾಡಕಪ್ಪ? ನಿಮ್ 3 ರೋಡ್ ನೆಟ್ಟಿಗೆ ಮಾಡಿಸಿ ನಾವು ಜೋರ್ ಹೊಡಿತಿರ್ಲಿಲ್ಲ. ಡಾಕ್ಟ್ರೆ ನನ್ನ ಮಗ್ಗೆನೆ ಕಡಿದು ಬಿಟ್ಟತ್ರಿ. ಸರಿ, ಬೇಗ ಅಲ್ಲಿ ಎಮರ್ಜೆನ್ಸಿ ವಾರ್ಡಿಗೆ ಶಿಫ್ಟ್ ಮಾಡ್ರಿ. ಡಾಕ್ಟ್ರೆ ನಮ್ಮ ಮಗುಗೆ ಏನಾತ್ರಿ? ಎಂತ ಕೆಲಸ ಮಾಡಿದ್ರಿ ನೀವು? ಇನ್ನ 5 ನಿಮಿಷ ಬೇಗ ಕರ್ಕೊಂಡ್ ಬಂದಿದ್ರೆ ಆ ಮಗು ಜೀವ ಉಳಿತಿತ್ತು. ಏನು ಮಾಡಕ್ಕಾಗಲ್ಲ. ಅಯ್ಯೋ ಗೋಡಪ್ಪ, ನನ್ನ ಮಗನ ಉಳಿಸಕ್ಕಾಗಲಿಲ್ಲ. ಏನ್ ಪರಿಶ್ರಮ ಅಣ್ಣಾರೆ? ಊರಾಗೆಲ್ಲ ಜನ ಮಾತಾಡ್ತದ್ರಿ ನಿಮ್ಮ ಮಗ್ ಆರಾಮಿಲ್ಲ ಅಂತ. ಏನು ಹುಷಾರದನ ಈಗ? ಡಾಕ್ಟ್ರ್ ಏನಂದ್ರೆ 5 ನಿಮಿಷ ಮುಂಚೆ ಕರ್ಕೊಂಡ್ ಬಂದಿದ್ರೆ ನಮ್ಮ ಮಗು ಉಳಿತೈತೆ ಅಂತಂದು ಹೇಳಿದ್ರಣ್ಣ. ಮತ್ತೆ ಯಾಕೆ ಲೇಟ್ ಮಾಡಿರೋ? ಗಣ ಕರ್ಕೊಂಬರಕ್ಕಾಗಲ್ಲ ನಿಮಗೆ? ಏನ್ ಮಾಡ್ತೀಯಪ್ಪ? ಊರಿಗೆ ಒಂದು ರೋಡ್ ಇಲ್ಲ, ಒಂದು ಒಳ್ಳೆ ಆಸ್ಪತ್ರೆ ಇಲ್ಲ. ನನ್ನ ಮಗ ಸತ್ತು ಹೋಗ್ಬಿಟ್ನಪ್ಪ, ಸತ್ತು ಹೋಗ್ಬಿಟ್ಟ. ರೋಡ್ ಚೆನ್ನಾಗಿದ್ದಿದ್ರೆ 5 ನಿಮಿಷ ಬೇಗ ಬಂದು ಆಸ್ಪತ್ರೆಗೆ ಆ ಹುಡುಗನ ಜೀವ ಉಳಿತಿತ್ತು. ಆ ಹಾಳಾದ ರೋಡಿಂದ ನಮ್ಮ ಹುಡುಗನ ಜೀವ ಹೋತಪ್ಪ, ಜೀವ ಹೋತು. ಎಲೆಕ್ಷನ್ ಟೈಮಲ್ಲಿ ನಿಮ್ಮ ಊರಲ್ಲಿ ರೋಡ್ ಚೆನ್ನಾಗಿದೆನಾ ಅಥವಾ ಚರಂಡಿ ಚೆನ್ನಾಗಿದೆನಾ ಅಂತ ನೋಡೋದ್ ಬಿಟ್ಟು 500 ರೂಪಾಯಿ 1000 ರೂಪಾಯಿ ಕ್ವಾರ್ಟರ್ಗೆಲ್ಲ ನಿಮ್ಮ ಓಟ್ಗಳನ್ನ ಮಾರ್ಕೊಂಡಿರೋ ಪರಿಣಾಮನೇ ಇದು. ಇವ್ರ ಮಗನ್ ಜೀವ ಹೋದಂಗೆ ನಾಳೆ ನಿಮ್ಮ ಮಕ್ಳ ಜೀವ ಹೋಗ್ಬಾರ್ದಂದ್ರೆ ನೀವು ಇವಾಗಲೇ ಎಚ್ಚೆತ್ಕೋಬೇಕು. ಇಲ್ದಿದ್ರೆ ನೀವು ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ. ಈ ಎಸ್ಟಿಮೇಷನ್ ಏನೈತೆ ಅದನ್ನ ಮಾಡುವಂತ ನಾವು ಕ್ಲಿಯರ್ ಆಗಿ ತೋರ್ಸ ಮಾಡೋಣ. ಸರ್ ಬಂದ್ರು. ನಮಸ್ತೆ ಸರ್. ನಮಸ್ತೆಪ್ಪ. ಏನಪ್ಪ ಈ ವರ್ಕ್ ಕೂಡ ನೀವೇ ಮಾಡಕತ್ತೀರಾ? ಸರ್ ಒಂದು ಸರ್. ಇದು ಎಷ್ಟು ಲಕ್ಷದ ಪ್ರಾಜೆಕ್ಟ್ ಸರ್ ಇದು 16 ಲಕ್ಷ ಸರ್. ಇದು 16 ಲಕ್ಷದ. ಇದನ್ನು ಒಬ್ಬತ್ತ ಮಾಡಿ ಪಾರ್ಟ್ನರ್ಶಿಪ್ ಮೇಲೆ ಮಾಡಿದೆ? ಸರ್ ಇಲ್ಲ ಸರ್, ಇದು ನೋಡ ಸ್ವಂತ ಒಬ್ಬನೇ ಮಾಡಿದ್ದೀನಿ ಸರ್. ಎಲ್ಲ ಕ್ಲಿಯರ್ ಆಗೈತೆ? ಏನಾರ ಬ್ಯಾಲೆನ್ಸ್ ಐತೆ? ಸರ್ ಏನಿಲ್ಲ ಸರ್, ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸರ್. ಕ್ಲಿಯರ್. ಇದೇನ ಇದು? ರೋಡ್ ಲೆವೆಲ್ ಇಲ್ಲ, ರೋಡ್ಗಿಂತ ಒಂದು 5 ಇಂಚ್ ಎತ್ತರನೇ ಐತಿ ಇದು. ಇಲ್ಲ ಸರಿ ಮಾಡ್ತೀನಿ ಸರ್, ಅದನ್ನ ಎಷ್ಟೊತ್ತಿರಿ ಸರ್ ಬರೀ 2 ಇಂಚ್ ಐತಿ ಸರ್ ಡಾಂಬರು. ಏನ್ರಿ ಬರೀ 2 ಇಂಚ್ ಹಾಕಿರಿ ಅಂತ ಟಾರ್? ಏನ್ ಕೆಲಸ ಮಾಡ್ರಿ ನೀವು? ಹಿಂಗೆಲ್ಲ ಕಳಪೆ ಕೆಲ್ಸಗಳು ಆದ್ರೆ ಬಿಲ್ ಆಗ್ತಾವೇನ್ರಿ ಗೋಸ್ವಾಮಿ? ಹಾ ಸರ್. ಬರ್ರಿ. ಈ ನೋಡು, ಅದೇನ್ ಕೊಡದೈತಿ ಕೊಟ್ಟು ನಿಮ್ ಸಾರಿಗೆ ಹೇಳು, ಇಲ್ಲಾಂದ್ರೆ ಬಿಲ್ ಆಗೋದಿಲ್ಲ ನೋಡಿ, ಬಹಳ ಕಷ್ಟ ಐತಿ. ನೋಡಿ ಸರ್ ಏನು ಮಾಡಿ ಇದೇನು ಹೊಸ್ತಾಗೇನ ಕೊಡೋದು ಕೊಟ್ಟು ಸೈನ್ ಮಾಡ್ಸ್ಕೊಂಡು ಬಿಲ್ ಮಾಡ್ಸ್ಕೊಳ್ರೆ ಉತ್ತರ ಮಾತಾಡ್ತಿರಲ್ಲ. ಮಾತಾಡ್ರಿ ಸರ್ ನೀವು. ಹಾ ರೀ ಕರೀರಿ ರೀ ಡ್ರೈವರ್ನ, ಹೋಗಲ್ರಿ. ಡ್ರೈವರ್ ಬರಪ್ಪ. ಸರ್ ಏನೈತೆ ಹೇಳ್ರಿ ಸರ್, ಕ್ಲಿಯರ್ ಮಾಡನ್ರಿ. 1.5 ಲಕ್ಷ ಕೊಡು, ಏನೈತೆ ಎಲ್ಲ ಕ್ಲಿಯರ್ ಮಾಡಿ. ಸರ್ 1.5 ಲಕ್ಷ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ನೋಡಪ್ಪ, ದುಡ್ಡು ಕೊಟ್ರ ಬಿಲ್ ಹಾಕತ್ತಿ, ಇಲ್ಲ ಅಂದ್ರೆ ಆಗಂಗಿಲ್ಲ. ಸರ್ ಟೆಂಡರ್ ಆಗಿರೋ 16 ಲಕ್ಷ ಸರ್, ನನಗೆ ಉಳಿಯೋದೇ 3 ಲಕ್ಷ. ಈ ವರ್ಕ್ ಮಾಡಕ್ಕಂತ ನಾವು ಹೊರಗಿಂದ ಬಡ್ಡಿ ಸಾಲ ತಂದಿನಿ ಸರ್. ಆ ಬಡ್ಡಿ ಸಾಲದಾರಿಗೆ 1.5 ಲಕ್ಷ ಕಟ್ಟಿ ನನಗೆ ಉಳಿಯೋದೇ 1.5 ಲಕ್ಷ. ಇದ್ರಲ್ಲಿ ನೀವು 1.5 ಲಕ್ಷ ಕೇಳಿದ್ರೆ ನಾನೇನು ಮಾಡೋದು ಸರ್? ಮತ್ತೆ ನೋಡಿದ್ರೆ ನೀವು ರೋಡ್ ಅದಾಗಿಲ್ಲ ಇದಾಗಿಲ್ಲ, ಅದು ಸರಿಯಾಗಿಲ್ಲ ಇದು ಸರಿಯಾಗಿಲ್ಲ ಅಂತ ನೀವು 108 ರಾಡ್ ಹೇಳಕತ್ತೀರಿ ಸರ್. ಬಂದಿರೋ ದುಡ್ಡೊಳಗೆ ನಾವು MLA MP ಗ್ರಾಮ ಪಂಚಾಯತಿ ಮೆಂಬರ್ಗೆ ಎಲ್ಲರಿಗೂ ಕೊಟ್ಟು ಈ ರೋಡ್ನ ಚೆನ್ನಾಗಿ ಮಾಡ್ಬೇಕಂದ್ರೆ ಎಲ್ಲಿಂದ ಸಾಧ್ಯ ಸರ್? ಎಲ್ಲವೂ ನೀವು ದುಡ್ಡು ಕೊಟ್ಟು ನಾವು ರೋಡ್ ಹಂಗೆ ಚೆನ್ನಾಗಿ ಮಾಡೋಕ್ಕಾಗುತ್ತೆ ಸರ್? ರೋಡ್ ಸರಿಯಾಗಿಲ್ಲ ಅನ್ನಪ್ಪ ಅಂದ್ರೆ ಇಲ್ಲೆಲ್ಲ ಜನಗಳು ನಮಗೆ ಬೈತಾರೆ, ಯಾವ ಸುಳಮಗ ರೋಡ್ ಮಾಡಿದ್ದಂತ. ನಿಮ್ ರಾಡಿ ಎಲ್ಲ ಕೇಳಕ್ ಬಂದಿಲ್ಲ ನಾವಿಲ್ಲಿ, ಹಾಕತ್ತ ಇಲ್ಲ ಬಿಡ ಗಾಡಿ. ಹೆಂಗಣ ಇವ ಮಾಡೋದೇನಿಲ್ಲ, ಇಂಥ ಲಂಚ ತಿನ್ನೋ ಸುಳ ಮಕ್ಳು ಇರೋರಿಗೆ ನಾವು ಉದ್ಧಾರ ಆಗಲ್ಲ, ಈ ದೇಶನೂ ಉದ್ಧಾರ ಆಗಲ್ಲ. ಪಿನ್ ಟು ಪಿನ್ ಡೀಟೇಲ್ ಕಲೆಕ್ಟ್ ಮಾಡ್ರಿ ಸರ್. ಹೇಳಿ ಸರ್. ಎಲ್ಲಿದ್ರಿ ಸರ್ ಅದೇ ಮೊನ್ನೆ ರೇಪ್ ಆಯ್ತಲ್ಲ, ಆ ಜಾಗನ ಇನ್ವೆಸ್ಟಿಗೇಷನ್ ಮಾಡ್ತಿದ್ವಿ. ಈಗ ನಮ್ ಗೆಸ್ಟ್ ಹೌಸ್ ಹತ್ರ ಬನ್ನಿ, ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ದೈತಿ. ಓಕೆ ಸರ್. ನಮಸ್ತೆ ಸರ್. ಬನ್ರಿ ACP, ನಮಸ್ತೆ. ಏನಾದ್ರೂ ಲೈಟ್ ಆಗಿ? ಒಬ್ರು ಕುಡಿ ಅಂದ್ರೆ ನಾನು ಕುಡಿಯಲ್ಲ ಸರ್. ಏನ್ ಸರ್, ಏನು ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಂದ್ರೆ? ಅದೇ ಕಡೆಯ 3 ದಿನದಿಂದ ಯಾವ್ದೋ ಒಂದು ರೇಪ್ ಆಗಿತ್ತಲ್ಲ, ಅದೇನೋ ಇನ್ವೆಸ್ಟಿಗೇಷನ್ ಮಾಡಾಕತ್ತೀರ ಅಂತ ಗೊತ್ತಾಯ್ತು. ಅದು ಆಲ್ರೆಡಿ ತನಿಖೆ ನಡೆಸಿದ್ವಿ ಸರ್. ಇನ್ನೂ 2 ದಿವಸದಲ್ಲಿ ಆರೋಪಿ ಯಾರು ಅಂತ ತಂದು ಒಪ್ಪಿಸ್ತಿದೆ ರೀ. ಆರೋಪಿ ಬೇರೆ ಯಾರಲ್ಲ, ನಮ್ಮ ಪಾರ್ಟಿ MLA ಮಗ ಶಿವು. ಏನಾದ್ರೂ ಮಾಡಿ ಆ ಕೇಸ್ ಮುಚ್ಚಾಕ್ರಿ ರೀ. ಸರ್. ಏನ್ ಹೇಳ್ತಿದ್ದೀರಾ ಸರ್? ಎಣ್ಣೆ ಏಟಲ್ಲಿ ಏನೋ ಒಂದಾಗಿದೆ, ಮುಚ್ಚಾಕಿ ಸರ್. ರೀ ನಾವು ನೋಡ್ದೆ ಇರೋರ್ಯಪ್ಪ, ಏನೋ ಒಂದ್ ಮಾಡಿ ಮುಚ್ಚಾಕ್ರಿ ರೀ. ನೋಡಿ ACP, ನಾನು MLA ಮಾತು ಕೊಟ್ಟಿದ್ದೀನಿ, ನಿಮ್ಮ ಮಗಗೆ ಏನು ಆಗಲ್ಲ ಅಂತ ಹೇಳಿ. ಮುಂದೆ ಏನ್ ಮಾಡ್ಬೇಕು ನೀವ್ ಯೋಚನೆ ಮಾಡಿ. ನಾನು ಮಾತು ಕೊಟ್ಟಿದ್ದೀನಿ ಸರ್. ಏನ್ ಮಾತು ಕೊಟ್ಟಿಯಪ್ಪ? ಡ್ಯೂಟಿಗೆ ಜಾಯ್ನ್ ಆಗುವಾಗ ನನ್ನ ಕೆಲಸ ನಾನು ನಿಯತ್ತಾಗಿ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸರ್. ಅದಕ್ಕೆ ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿಯಾ? ನೋಡ್ರ ACP ನಮ್ಮವನಲ್ಲ, ನೋಡ್ರ ACP ನಮ್ಮವನ ಕಣ. ಬಿಡ್ರ
ರೀ ACP ನೀವೇನ್ ಮಾಡ್ರಿ ಹರು ಐತೇನ್ರಿ ನಿಮಗೆ ಎಣ್ಣೆ ಏಟಲ್ ನಾನೇ ಏನೋ ಒಂದು ಮಾಡಿದ್ದೀನಿ ಬಿಟ್ಟಾಕಿ ಸರ್.